ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿ ಸುತೆ ಅವರ ಅನುಬಂಧದ ಕಾರಂಜಿ ಕಾದಂಬರಿಗೆ ಸ್ವಾಗತ ಸುಸ್ವಾಗತ. ಬೆಳಗಿನಿಂದಲೇ ದಟ್ಟವಾಗಿ ಕವಿದುಕೊಂಡಿರುವ ಮೋಡಗಳ ಸಂಜೆಯೂ ಹೊತ್ತಿಗೆ ಮತ್ತಷ್ಟು ದಟ್ಟವಾಗತೊಡಗಿತು. ಶುಭ್ರವಾದ ಆಕಾಶದಲ್ಲಿ ಕರಿಯ ಛಾಯೆ. 2 ಸಲ ಒಳಕು ಓಡಾಡಿದಳು ಶುಭ. ಯಾವ ಕ್ಷಣದಲ್ಲಾದರೂ ಸುರಿಯಬಹುದಾದ ಮಳೆ. ಬೆಳಗ್ಗೆ ದುಸು ಎನ್ನುತ್ತಿದ್ದ ವಸಂತ್ ತಿಂಡಿಯನ್ನು ಒಯ್ದಿರಲಿಲ್ಲ. ತಿಂಡಿ ಡಬ್ಬಿ ಅವನು ಮುಂದಿದ್ದಾಗ ಬೇಡ ಪಕ್ಕಕ್ಕೆ ಸರಿಸಿದ. ಯಾಕೆ, ಯಾರಿಗಾದರೂ ಪ್ರಮೋಷನ್ ಸಿಗ್ತಾ ಅಂತ ನೀವೇನಾದರೂ ಆ ಲಿಸ್ಟ್ನಲ್ಲಿದ್ದೀರಾ ಕೇಳಿದಳು. ನವಿರಾದ ಹಾಸ್ಯ ಅವಳ ಸ್ವರದಲ್ಲಿತ್ತು. ನೋಟವೆತ್ತಿ ಒಂದು ತರಹ ನೋಡಿದ. ಏನಿಲ್ಲ, ನನಗೆ ಇಂಥ ಪ್ರಶ್ನೆಗಳು ಇಷ್ಟವಾಗೋಲ್ಲ. ರೇಗಿದಂತೆ ನಟಿಸಿ ಸ್ಕೂಟರನ್ನು ಹೊರಗೆ ತಳ್ಳಿದ. ತಕ್ಷಣಕ್ಕೆ ಸ್ಟಾರ್ಟ್ ಆಗದ ಸ್ಕೂಟರ್ಗೆ ಒಂದು ಒದ್ದ. ಸಿಡಿಮಿಡಿಗುಟ್ಟುತ್ತಾ ಒಳಗೆ ಬಂದನು. ಪುನಃ ಏನನ್ನಿಸಿತೋ ಮತ್ತೆ ಪ್ಲಗ್ ಕ್ಲೀನ್ ಮಾಡಿ ಕೈಯಲ್ಲಿ ಮಸಿ ಮಾಡಿಕೊಂಡು ನಂತರವೇ ಅದು ಸಿದ್ಧವಾದದ್ದು. ಬರ್ತೀನಿ ಅವಳತ್ತ ನೋಡಿದೆಯೇ ಸ್ಕೂಟರ್ ಏರಿದ. ಓಕೆ ಬಾಸ್ ಎಂದುಕೊಂಡು ಒಳಗೆ ಬಂದಿದ್ದಳು. ಮತ್ತೆ ಶುಭ ಹೊರಗೆ ಬಂದಾಗ ವರ್ಷಬಿಂದುಗಳು ಅಲ್ಲೊಂದು ಇಲ್ಲೊಂದು ಭೂಸ್ಪರ್ಶ ಮಾಡುತ್ತಿತ್ತು. ಮಳೆ ಬರೋ ಹಾಗಿದೆಯಲ್ಲ, ಇವತ್ತು ಬಸ್ಸಿನಲ್ಲಿ ಹೋಗಬೇಡಿ. ಬೆಳಗ್ಗೆ ಅವಳ ಸಲಹೆಗೆ ಕೆರಳಿದ್ದ. ನಿನ್ನ ಸಜೆಷನ್ ನನಗೆ ಬೇಕಾಗಿಲ್ಲ, ಕೇಳಿದಾಗ ಹೇಳು. ಕೂತು ಯೋಚಿಸಿದಳು. 1 ತಿಂಗಳಿಂದ ಬದಲಾಗಿದ್ದ ಕಾರಣ ಹುಡುಕಿ ಕೆದಕಿದಳು. ಈ ಸ್ಕೂಟರ್ ಮಾರಿಬಿಡ್ತೀನಿ, ಇದರ ರಿಪೇರಿಗೆ ಹಣ ತೆತ್ತು ಸಾಕಾಗೋಗಿದೆ ಸಿಡಿಮಿಟ್ಟುಗುಟ್ಟಿದ್ದ. ಅಕ್ಟೋಬರ್ 7ನೇ ತಾರೀಕು ಅಂದಿನಿಂದ ಇಂದಿನವರೆಗೂ ಈ ಪ್ರಸ್ತಾಪ ಎಷ್ಟೋ ಸಲ ಬಂದಿದೆ. ಆದರೂ ಅದರ ಲಾಜಿಕ್ಕಾಗಿ ಚಿಂತಿಸತೊಡಗಿದಳು. ಅಕ್ಟೋಬರ್ 7ನೇ ತಾರೀಕಿನಿಂದ ಅದೇ ಅಕ್ಟೋಬರ್ 28ನೇ ತಾರೀಕಿನೊಳಗೆ, ಅಂದರೆ ಇಂದಿನವರೆಗೆ ದಿನಕ್ಕೆ 2 ಬಾರಿಯಂತೆ ಸರಾಸರಿ 50 ಸಲವಾದರೂ ಈ ವಿಷಯವನ್ನು ಎತ್ತಿದ. ಈಗ ಅವಳಿಗೆ ಸ್ಪಷ್ಟವಾಗಿತ್ತು. ಪೇಲವ ಮುಖ ಮಾಡುವ, ಕೂತು ಗಡಿಗೆ ದಪ್ಪ ಮುಖ ಮಾಡುವ ಹೆಣ್ಣಲ್ಲ. ಮಾಮೂಲಾಗಿ ಮತ್ತೆ ಹೊರಗೆ ಬಂದಳು. ಈಗಲೂ ಮಳೆ ಯಥಾಸ್ಥಿತಿಯಲ್ಲಿತ್ತು. ಎಣಿಸುವಂತೆ ಅಲ್ಲೊಂದಿಲ್ಲೊಂದು ದಪ್ಪಾನಿಗಳು ಉದುರುತ್ತಿದ್ದವು. ಸದ್ದು ಮಾಡುತ್ತಾ ಬಂದ ಸ್ಕೂಟರ್ ನಿಶಬ್ದವಾಯಿತು. ಮಾಮೂಲಿನಂತೆ ಮಡದಿಯ ನೋಟದೊಂದಿಗೆ ಅವನ ನೋಟ ಬೆರೆಯಿತು. ಮೀಸೆಯಡಿಯ ತುಟಿಗಳು ಬಿಗಿದು ಕೂತವು. ಎಂದಿನಂತೆ ಅರಳದೆ ಭಾರವಾದ ಉಸಿರನ್ನು ಪ್ರಯಾಸದಿಂದ ದಬ್ಬಿದಳು. ಏನು, ಫ್ರೀಯಾಗಿ ನಿಂತುಬಿಟ್ಟಿಯಲ್ಲ, ಅಸಹನೆಯಿಂದ ಕೇಳಿದ. ಹೇಗೋ ಸಂಬಳ ಕೊಡೋದು ನಿಮಗಲ್ವಾ, ಅದರ ವ್ಯಾಪ್ತಿಗೆ ನಾವು ಬರೋಲ್ಲ ಬಿಡಿ. ನಗೋ ಜನಕ್ಕೆ ಏನಿದ್ರೂ ಟ್ಯಾಕ್ಸ್ ಹಾಕಿದ್ದಾರೆ, ಯಾಕಂದರೆ ಮಿಕ್ಕಿರೋದು ಕೆಲವು ಐಟಮ್ಗಳು ಮಾತ್ರ ಎನ್ನುತ್ತಲೇ ಒಳಗೆ ಹೋದಳು. ವಸಂತ್ಗೆ ಗೊತ್ತು ಶುಭಳ ಮಾತುಗಳಲ್ಲಿ ತಾನು ಸೋಲಿಸಬಾರನೆಂದು. ಅವಳ ಮಾತುಗಳು ಅರ್ಥಪೂರ್ಣ ಮಾತ್ರವಲ್ಲ, ತೀರ ಲಾಜಿಕ್ಕಾಗಿ ಇರುತ್ತಿತ್ತು. ಬಟ್ಟೆ ಬದಲಾಯಿಸುವ ವೇಳೆಗೆ ತಿಂಡಿ ಹಿಡಿದು ಬಂದಳು. ಅವಳ ಕಣ್ಣೋಟದಿಂದ ತಪ್ಪಿಸಿಕೊಂಡೇ ತಿಂಡಿ ತಿಂದ. ಇಲ್ಲದಿದ್ದರೆ ಸೋಲುವುದು ಶತಸಿದ್ಧ ಎಂದು ಅವನಿಗೆ ಗೊತ್ತು. ಹೊರಗಡೆ ಹೋಗಿ ಬರ್ತೀನಿ ಎಂದ. ತುಟಿ 2 ಮಾಡಲಿಲ್ಲ ಶುಭ. ಸಂಜೆಗಳು ಸುತ್ತಾಡುತ್ತಿದ್ದರು. ಒಂಟಿಯಾಗಿ ಹೊರಗೆ ಹೋಗುತ್ತಿರಲಿಲ್ಲ. ವಸಂತ್ ಮುಖ ದುಮ್ಮಿಸಿ ಮಾತು ಕಡಿಮೆ ಮಾಡಿದ್ದರೂ ನಿನ್ನೆಯವರೆಗೂ ಅದೇ ನಡೆದುಕೊಂಡು ಬಂದಿತ್ತು. ಓಕೆ ಅಷ್ಟೇ ಉಸಿರಿದ್ದು. ಅದರಲ್ಲಿ ಉದ್ವೇಗವೇನಿರಲಿಲ್ಲ. ವರಂಡದಲ್ಲಿ ನಿಂತು ಹೊರಗೆ ನೋಡಿದಳು. 4 ಅಂಗುಲಕ್ಕೊಂದರಂತೆ ಉದುರುತ್ತಿದ್ದ ಮಳೆಹನಿಗಳು ಪಕ್ಕಪಕ್ಕದಲ್ಲಿಯೇ ಒಂದರ ಮೇಲೊಂದರಂತೆ ಉದುರತೊಡಗಿದವು. ನೀವು ಹೊರಗಡೆ ಹೋದರೆ ನೆಂದು ಮುದ್ದೆಯಾಗಿ ಮನೆಗೆ ಬರ್ತೀರಾ. ಬರುವಾಗ ವಿಕ್ಸ್, ಅಮೃತಾಂಜನ್, ಕೋಲ್ಡ್ ಕೆಮ್ಮಿಗೆ ಸಂಬಂಧಪಟ್ಟ ಮಾತ್ರೆಗಳು ಜೊತೆ ಡಾಕ್ಟರ್ ವಿನಯ್ಗೆ 1 ಸಲ ಬಂದು ನೋಡಲಿಕ್ಕೆ ಹೇಳಿ. ಶೂ ಕಟ್ಟುತ್ತಿದ್ದವನಿಗೆ ಹೇಳಿದಳು. ಅವಳತ್ತ ಕೆಂಗಣ್ಣು ಹಾಯಿಸಿದನು. ಅಂತೂ ಹೊರಗೆ ಹೊರಟವನಿಗೆ ಶುಭ ಹಾರೈಕೆ. ನೆಗಡಿ ಕೆಮ್ಮಿನಿಂದ ನಾನು ನರಳಬೇಕೇನೋ ಎಂಬ ಆಸೆ ನಿನಗೆ. ಎದೆಯ ಮೇಲೆ ಕೈ ಇಟ್ಟುಕೊಂಡು ಎದೆಯ ಬಡಿತ ಆಲಿಸುವಂತೆ ನಿಂತು, ಮೈ ಗಾಡ್, ಖಂಡಿತ ಇಲ್ಲ. ಆದರೂ ಪರಿಣಾಮ ನಮ್ಮ ಮೇಲೆ 50%. ನಿಮಗೆ ವಿಕ್ಸ್ ತಿಕ್ಕಬೇಕು, ಮಾತ್ರೆ ಕೊಡಬೇಕು, ಬೇಕನಿಸಿದಾಗ ಕಾಫಿ ಕೊಡಬೇಕು. ನಿಮ್ಮ ಸೀನು, ಕೆಮ್ಮು, ಗೊರಗೊರ ಸದ್ದಿನಿಂದ ರಾತ್ರಿಯೆಲ್ಲ ನಿದ್ದೆ ಬರಲ್ಲ. ಹೆದರಂತೆ ನಟಿಸಿದಳು. ಇಂದಿನ ಮಸೀದಿಯಲ್ಲಿ ವಸಂತ್ ಇದ್ದಿದ್ದರೆ ನಕ್ಕು ಬಿಡುತ್ತಿದ್ದ. ಆದರೆ ಆಗುವ ನಷ್ಟ ಅಂದಾಜದಲ್ಲಿತ್ತು. ಚಾಟರ್ ಬಾಕ್ಸ್ ಹೊರಗೆ ನಡೆದ. ಮದುವೆ ನಂತರ ಮೊದಲ ಸಲ ಅವಳ ಮುಖದ ಉತ್ಸಾಹ ತಗ್ಗಿತ್ತು. ಅನ್ಯೋನ್ಯ ದಾಂಪತ್ಯ. ವಸಂತ್ಗೆ ಹೊರಗಿನ ಯಾವುದೇ ಅಭ್ಯಾಸಗಳಿರಲಿಲ್ಲ. ಶುಭ ಕೊಡೋ ಸರಳತನ ಮೈಗೂಡಿಸಿಕೊಂಡು ಹೆಣ್ಣು, ಕಾಸ್ಮೆಟಿಕ್, ಬ್ಯೂಟಿ ಪಾರ್ಲರ್ ಅವಳಿಂದ ದೂರವೇ ದಿನಗಳು ಸುಖವೆನ್ನಿಸಿತು. ಎಚ್ಚರಿಸುವಂತೆ ಅವಳಣ್ಣ ನರಹರಿ ನುಗ್ಗಿ ಬಂದ. ಕನಸನ್ನು ನೆನಸಾಗುವಂತಹ ವಸಂತ್ ಸಿಕ್ಮೇಲೆ ಕನಸು ಕಾಣ್ತಾ ಇದೆಯಲ್ಲ, ರೇಗಿಸಿದ. ಅವಳ ಜಡೆ ಎಳೆದು ಹಣೆಗೆ ಕೈಯೊತ್ತಿಕೊಂಡಳು. ಹೆಣ್ಣು ಸದಾ ರೊಮ್ಯಾಂಟಿಕ್ ಕನಸುಗಳನ್ನು ಕಾಣ್ತಾ ಇಳ್ತಾಳಂತ ಯಾರು ಹೇಳಿದರು ನಿನಗೆ? ಅವನು ಮುಂದೆಲ್ಲ ಹುಡುಕಾಡಿದಳು. ಅದಿರಲಿ, ಸದಾ ಗಂಡ ಹೆಂಡತಿನ ಕಟ್ಟಿಕೊಂಡೇ ಓಡಾಡ್ತೀನಿ ಅಂತ ನಿನಗೆ ಯಾರು ಹೇಳಿದ್ದು? ಎಲ್ಲಿ ವಸಂತ್? ಕೋಣೆಯಲ್ಲಿ ಹೋಗಿ ಇಣುಕಿ ಬಂದವನು ಅವಳು ತೋಳಿಡಿದು, ಸಾರಿ, ನೀನು ಇಲ್ಲೇ ಇದ್ದಿದ್ದರಿಂದ ನಾನು ಬೆಡ್ರೂಮ್ವರೆಗೂ ಹೋಗೋ ಧೈರ್ಯ ಮಾಡಿದೆ ಚುಡಾಯಿಸಿದ. ಶುಭಳ ಕೆನ್ನೆಯನ್ನು ಕೆಂಪು ಬಣ್ಣಕ್ಕೆ ತಿರುಗಿತು. ಅದನ್ನು ಮುಚ್ಚಿಡಲು ನಕ್ಕು ಬಿಟ್ಟಳು. ಎಲ್ಲಿ ವಸಂತ್ ಎಂದೇ ಪ್ರಶ್ನೆ. ಈಗ ಹೊರಗಡೆ ಹೋದರು. ನಿನಗೆ ಅರ್ಜೆಂಟಾಗಿ ಏನಾದರೂ ಮಾತಾಡೋದಿತ್ತಾ? ಏನಿ ಸೀಕ್ರೆಟ್?
ಯಾಕೋ ನಿಮ್ಮಿಬ್ಬರ ಮೇಲೆ ನನಗೆ ಅನುಮಾನ. ನಗಾಡಿದಳು. ಸದಾ ಚುರುಕಾಗಿ ಉತ್ಸಾಹದಿಂದಿರುವ ಅವಳ ಸ್ವಭಾವ. ಹೊರಗೆ ಹೋಗಿ ಬಂದ ನರಹರಿ ನಿಂತು ನಿಂತು ಬರೋ ಮಳೆಯಲ್ಲಿ ಹೊರಗಡೆ ಹೋಗೋದಂದ್ರೇನು ಅಸಹನೆಯಿಂದ ನುಡಿದ. ಅವನ ತೋಳಿಡಿದು ಕೂಡಿಸಿದಳು. ಐ ಹ್ಯಾವ್ ನೋ ವೆರಿ ವಿಕ್ಸ್ ಹಾಟ್ ಸಿಪ್, ಅಮೃತಾಂಜನ್, ಕ್ರೋಸಿನ್ ಇತ್ಯಾದಿ ತರೋ ಕೇಳಿದ್ದೀನಿ. 3 ರಾತ್ರಿ ತೂಕಡಿಸುತ್ತಷ್ಟೇ ನನ್ನ ಕೆಲಸ, ಆರಾಮಾಗಿ ನುಡಿದಳು. ಅವಳ ಹಾಸ್ಯಪ್ರಜ್ಞೆ ಸದಾ ಚೇತೋಹಾರಿ. ಈ ವಿಷಯ ಬಿಟ್ಟ ನರಹರಿ ಅವಳ ಕೈ ಹಿಡಿದು ಕೂಡಿಸಿದ. ಯಾಕೆ ವಸಂತ್ ಒಂಥರ ಇದ್ದರು? ನಿನ್ನೆ ಬ್ಯಾಂಕ್ ಹತ್ರ ಸಿಕ್ಕರು, ಸರಿಯಾಗಿ ಮಾತಾಡಲಿಲ್ಲ. ಏನೋ ಅರ್ಜೆಂಟ್ನಲ್ಲಿದ್ದಾರೆ ಅಂತ ಅಂದ್ಕೊಂಡೆ. ಸ್ಕೂಟರ್ ಕೂಡ ತಂದಂಗೆ ಇರಲಿಲ್ಲ. ಬೆಳಗ್ಗೆ ಮೌಳಿಗೆ ಸಿಕ್ಕಿ ಬಲವಂತ ಮಾಡಿ ಮನೆಗೆ ಕರ್ಕೊಂಡು ಹೋಗಿದ್ದಂತೆ. ಬದನೆಕಾಯಿ ಎಣ್ಗಾಯಿ ವಸಂತ್ಗೆ ಇಷ್ಟ ಅಲ್ವಾ? ಆದರೆ ಮುಟ್ಟಲೇ ಇಲ್ವಂತೆ. ಅಮ್ಮ ಹೋದ ಕೂಡಲೇ ಚಾಡಿಕೊಂಡ್ರು. ಹಾಗೆ ಗಾಬರಿಯಿಂದ ಬಂದುಬಿಟ್ಟೆ. ಆತಂಕದ ವಿಷಯವನ್ನು ಅವಳ ಮುಂದಿಟ್ಟ. ಒಳಗೆ ಸಂಕಟಗೊಂಡರೂ ಹೊರಗೆ ತೋರ್ಪಡಿಸಿಕೊಳ್ಳಲಿಲ್ಲ ಅವಳು. ಅಂಥದ್ದೇನಿಲ್ಲ, ಯಾಕೋ ಖಾರ ತಿಂದರೆ ಹೊಟ್ಟೆ ಹುರಿ ಅಂತ ಇದ್ರು. ಪೆಟ್ರೋಲ್ ವೆಹಿಕಲ್ನಲ್ಲಿ ಓಡಾಡೋದು ಕೂಡ ಉಷ್ಣ. ಇದು ನನ್ನ ಮಾತಲ್ಲ, ಡಾಕ್ಟರ್ ವಿನಾಯಕ್ ಹೇಳಿದ್ದಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದೇ ಅಲ್ವಾ ಅವರ ಸಿಸ್ಟಮ್. ನಿಮಗೆ ಅಲ್ಸರ್ ಬರಬಹುದೆಂತ ಹೆದರಿಸಿದ್ದಾರೆ. ನಕ್ಕಳು. ಅವನ ಎದೆ ಹೇರಿದ ಬಂಡೆಯನ್ನು ಸುಲಭವಾಗಿ ಇಳಿಸಿದಂತಾಯಿತು. ಇನ್ನೂ ಸ್ವಲ್ಪ ಭಾರ ಇದೆ ಎನಿಸಿತು. ಟೇಕ್ ಇಟ್ ಸೀರಿಯಸ್. ಸರಿಯಾಗಿ ಹೇಳು, ವಸಂತ್ಗೆ ಅಲ್ಸರ? ಅವನ ಮುಖ ಸಪ್ಪೆಯಾಯಿತು. ದನಿಯಲ್ಲಿನ ಆತಂಕ ಗುರುತಿಸಿದಳು. ನೋ, ಅಂಥದ್ದೇನೂ ಇಲ್ಲ ಡಾಕ್ಟರ್ ವಿನಯ್. ಒಂದು ರೀತಿಯ ಚೈಲ್ಡಿಶ್. ಯಾಕೆ ಮೆಡಿಸಿನ್ ಮಾಡೋದನ್ನ ಅಮ್ಮನಿಗೆ ಜ್ವರ ಬಂದಾಗ ನಿಮೋನಿ ಅಂತ ಹೆದರಿಸಿಬಿಟ್ಟಿರಲ್ವಾ? ಅದು ಅಷ್ಟೇ. ಕೂತ್ಕೋ ಬಂದೆ. ಅಡುಗೆ ಮನೆಗೆ ಹೋದಳು. ಅಣ್ಣ ತಂಗಿಯರಲ್ಲಿ ಅಪರಿಮಿತ ವಾತ್ಸಲ್ಯ. ಅದು ಇಬ್ಬರ ಮದುವೆಯಾದ ಮೇಲೂ ಕಮ್ಮಿ ಆಗಿರಲಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ ಎನ್ನುವುದು ಅವರ ಭಾವನೆ. ಬಟಾಣಿ ಹಾಕಿ ಮಾಡಿದ ಉಪ್ಪಿಟ್ಟನ್ನು 2 ತಟ್ಟೆಗೆ ತುಂಬಿಕೊಂಡು ಬಂದಳು. ಕಂಪ್ನಿಗೋಸ್ಕರ ನಿನ್ನ ಜೊತೆ ತಿಂತೀನಿ ಎಂದಾಗ ಅಪಹವಾಯದಿಂದ ನೋಡಿದ. ಆಮೇಲೆ ಮಾತಾಡಿದ್ದು ಎಷ್ಟೋ. ಆಗಾಗ ಬಂದು ನಿಲ್ಲುತ್ತಿದ್ದ ಮಳೆ ಕೊನೆಗೂ ನಿಂತು ಹೋಯಿತು. ವಸಂತ್ ಬರಲೇ ಇಲ್ಲ. ನಾನು ಬರೋವರೆಗೆ ಹೆಲ್ಮೆಟ್ ಕೈಯಲ್ಲಿಡಿದು ಅನುಮಾನಿಸಿದ. ಇರಿಸ್ಕೋಬೋದಿತ್ತು. ಅಮ್ಮ ಊಟ ಮಾಡೋಲ್ಲ, ಅಪ್ಪ ಈಸಿ ಚೇರ್ ಮೇಲೆ ಕೂತವರು ಕದರಿರೋರಲ್ಲ. ಇನ್ನು ಅತ್ತಿಗೆ ಕಿಲಕಲೆ ನಕ್ಕಳು. ಸುಮ್ಮನೆ ನೆಂದು ಡಾಕ್ಟರ್ ಶಾಪ್ಗೆ ಹೋಗೋದು ಬೇಡ. ನಾನು ಒಬ್ಬಳೇ ಮನೆಯಲ್ಲಿರೋದು ಗೊತ್ತಲ್ಲ. ಬೇಗ ಬರ್ತಾರೆ. ಕಷ್ಟ ಸುಖ ಹೇಳಿಕೊಳ್ಳೋಕ್ಕೆ, ಕಾರ್ಡ್ಸ್ ಆಡೋಕ್ಕೆ, ಬೆಡ್ಸ್ ಕಟ್ಟೋಕ್ಕೆ, ಸಾಲ ಕೇಳೋಕ್ಕೆ ನಾನು ಒಬ್ಬಳೇ ಫ್ರೆಂಡ್. ಆರಾಮಾಗಿ ನುಡಿದಾಗ ನರಹರಿ ಮುಖದಲ್ಲಿ ಸಂತೃಪ್ತ ನಗು ಮಿನುಗಿತು. ಅವನ ಸ್ಕೂಟರ್ ಮರೆಯಾಗುವವರೆಗೂ ಅಲ್ಲೇ ನಿಂತಳು. ಒಳಗೆ ಬಂದಾಗಲೇ ಅವಳ ಗಮನಕ್ಕೆ ಬಂದಿದ್ದು ಟೀಪಾಯ್ ಮೇಲಿದ್ದ ಪೊಟ್ಟಣ. ಅದರಲ್ಲೇನಿದೆ ಎಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಇವನು ಹೊರಟ ಅವಸರದಲ್ಲಿ ಅವನೊಮ್ಮೆ ಮಗಳಿಗಾಗಿ ಒಂದಿಷ್ಟು ಕೋಡ್ಬಳೆ ಪ್ಯಾಕ್ ಮಾಡಿಕೊಟ್ಟಿದ್ದಳು. ಆ ಕ್ಷಣ ಓಡಿಬಿಡಬೇಕೆನಿಸಿತು ಅಮ್ಮನ ಬಳಿಯಲ್ಲಿ. ಒಳಗೆ ಬಂದು ಕೂತು ಕಿಟಕಿಯ ಮೂಲಕ ಮಳೆಯನ್ನು ನೋಡತೊಡಗಿದಳು. ಗಂಡನ ಹಸನೆಗೆ ಕಾರಣ ಸ್ಪಷ್ಟವಾಯಿತು. ಸ್ವಲ್ಪ ಎಚ್ಚೆನಿಸುವಷ್ಟು ಬೇಸರವೇ ಆಯಿತು ಅವಳಿಗೆ. 9ಕ್ಕೆ ಬಂದ ಗಡಿಯಾರದ ಮುಳ್ಳು ನಿಂತ ಮೇಲೆಯೂ ವಸಂತ್ ಬರಲಿಲ್ಲ ಮನೆಗೆ. ಇಳಿಸಿದ ಆಟೋ ಸದ್ದಿನೊಂದಿಗೆ ಹೋಯಿತು. ಮುಖ ಬಿಗಿದುಕೊಂಡೇ ಬಟ್ಟೆ ಬದಲಾಯಿಸಿದ. ತಟ್ಟೆ ಹಾಕಿದೆ. ಹೇಳಿದಳು, ನನ್ನ ಊಟ ಆಯಿತು. ಪೇಪರ್ ಕೈಗೆತ್ತಿಕೊಂಡ. ಗಂಟಲಲ್ಲಿ ಉಗುಳು ಹಿಡಿದಂತಾಯಿತು. ಉಗುಳಲಾರದೆ ನುಂಗಲಾರದೆ ಚಡಪಡಿಸಿದಳು. ಅವಳು ಮಧ್ಯೆ ಬರುತ್ತಿದ್ದ ಹುಸಿ ಜಗಳಗಳು, ಆ ವಾದ ವಿವಾದಗಳು ಬಿಸಿಯೇರಿದರೂ ಅದು ಪರ್ಸನಲ್ ಆಗುತ್ತಿರಲಿಲ್ಲ. ರಾಜಕೀಯವೋ ಶೈಕ್ಷಣಿಕವೋ ಕ್ಷೇತ್ರಕ್ಕೆ ಸಂಬಂಧಿಸಿದ್ದೋ ಅಥವಾ ಸಾಮಾಜಿಕವಾದದ್ದು ಆಗಿರುತ್ತಿತ್ತು. ವಿಭಿನ್ನ ದೃಷ್ಟಿಕೋನಗಳ ಅಭಿಪ್ರಾಯಗಳು ವಾದ ವಿವಾದಕ್ಕೆ ಆಸ್ಪದ ಕೊಡುತ್ತಿರಲಿಲ್ಲ. ಇಂದು ಬಂದು ವಸಂತ್ ಮುಂದೆ ಕೂತಳು. ಯಾಕೆ ಹೊರಗಡೆ ಊಟ ಮಾಡಿದ್ರಿ? ನವಿರಾಗಿ ಕೇಳಿದಳು. ನಿಂಗೆ ಹೇಳಬೇಕಾದ ಅಗತ್ಯವಿಲ್ಲ ಎಂದನು. ಯಾರು ಆಗಂತ ಹೇಳಿದವರು? ಸ್ವರಕ್ಕೆ ಆಸೆ ಬೆರೆಸಿದಳು. ಮುಖವೆನ್ನುತ್ತದೆಯೇ ಪೇಪರ್ ಪುಟ ತಿರುಗುತ್ತಾ, ನಾನು ಈಗ ವಾದ ಮಾಡೋ ಸ್ಥಿತಿಯಲ್ಲಿಲ್ಲ, ಹೋಗಿ ಊಟ ಮಾಡಿ ಹೋಗು ಎಂದ. ಶುಭ 10 ಎಣಿಸುವಷ್ಟು ಕೂತಿದ್ದವಳಂತೆ ಮರುಕ್ಷಣ ಎದ್ದು ಹೋದಳು. ತಟ್ಟೆ ಹಾಕಿದವಳು. ಮನ ಒಪ್ಪದೆ ಮತ್ತೆ ಬಂದಳು. ಅವಳ ಮುಖ ಸಪ್ಪೆಯಾಗಿತ್ತು. ಹಠಬೇಡ, ಬನ್ನಿ ಊಟ ಮಾಡಿ, ಓಲೈಸುವ ಸ್ವರದಲ್ಲಿ ಹೇಳಿದಳು. ಕೆರಳಿದಂತೆ ಎದ್ದು ಬಂದ ವಸಂತ್ ಅವಳ ಮೂಗಿಗೆ ಕೈ ಹಿಡಿದು, ಈಗಲಾದರೂ ನಂಬು, ಬರೀ ತರಲೆ ತಾಪತ್ರಿಯ. ಮದುವೆ ಆಯ್ತೆಂದರೆ ಮುಗಿದು ಹೋಯಿತು. ಪ್ರತಿಯೊಂದಕ್ಕೂ ಸಾಕ್ಷಿ ಪುರಾವೆಗಳು ಒದಗಿಸಬೇಕು. ಹೊರಟಾಗಿ ಎಡಗೈಯಲ್ಲಿದ್ದ ಪೇಪರ್ ಎಸೆದು ಕೋಣೆಗೆ ಹೋದ. ನಿಂತಲ್ಲಿ ವಿಗ್ರಹವಾದಳು ಶುಭ. ಇಂಥ ಅನಾರೋಗ್ಯಕರವಾದ ಆಸೆಗಳು ಮನುಷ್ಯರ ಮಧ್ಯದ ಸಂಬಂಧಗಳನ್ನು ನಾಶ ಮಾಡುತ್ತಿದೆ ಎಂದು ಯಾಕೆ ವಸಂತ್ ಅರ್ಥವಾಗ್ತಿಲ್ಲ. ಬಡಿಸಿಕೊಂಡು ತಟ್ಟೆ ಮುಂದೆ ಕೂತಳು. ಊಟದ ಪೂರ್ತಿನೂ ವಸಂತ್ನ ರೇಗಿಸುತ್ತಾ ಕಾಡಿಸುತ್ತಾ ತುತ್ತನ್ನು ಅವನ ಬಾಯಿಯವರೆಗೂ ಹೊಯ್ದು ತಮಾಷೆ ಮಾಡುತ್ತಾ ಊಟ ಮಾಡುವ ಕ್ಷಣಗಳು ಅವು. ಬೆಳಗಿನ ಊಟ ಆತುರಾತುರವಾಗಿ ಮುಗಿದರೂ ರಾತ್ರಿ ಊಟ ಮುಗಿಯಲು 20 ನಿಮಿಷಗಳು ಬೇಕಾಗಿತ್ತು. ಅನ್ನ ಬಡಿಸಿಕೊಂಡಾಗ ವಾಚ್ ಕಡೆ ನೋಡಿದಳು. 9:35. ಆಮೇಲೆ 5 ನಿಮಿಷಕ್ಕೆ ಅವಳ ಊಟ ಮುಗಿದು ಹೋಯಿತು. ಅದೆಷ್ಟು ವೇಳೆಯಲ್ಲಿ ಅವಳು ತಿಂದಿದ್ದು 2 ತುತ್ತು ಮಾತ್ರ.
ಮಾತ್ರ. ಅದರ ಮಧ್ಯೆ ಒಂದು ತುತ್ತು ಚಟ್ನಿಯನ್ನು, ಅದರ ಜೊತೆ ನಂಚಿಕೊಂಡಕ್ಕೆ ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ಹೋಳು. ತಟ್ಟೆಯನ್ನು ತೆಗೆದಿಟ್ಟು ಹಾಲು ತಂದು ಮಂಚದ ಬಳಿಯ ಟೀಪಾಯ್ ಮೇಲಿಟ್ಟಳು. ಹಣೆಯ ಮೇಲೆ ಕಣ್ಣುಗಳಿಗೆ ಕೈ ಅಡ್ಡವಾಗಿಟ್ಟುಕೊಂಡು ಮಲಗಿದ್ದ ವಸಂತ್. ಅವನಮ್ಮನ ಮಾತು ನೆನಪಾಯಿತು. ಪ್ರಪಂಚ ನಿಂತು ಹೋದರೂ ಪರವಾಗಿಲ್ಲ, ರಾತ್ರಿ ಹಾಲಂತೂ ತಪ್ಪೋ ಹಾಗಿಲ್ಲ. ಅವನ ಅಭ್ಯಾಸ ಆ ಮಟ್ಟನದು. ಊಟವಿಲ್ಲದಿದ್ದರೂ ಸುಮ್ಮನಿರುತ್ತಾನೆ. ಹಾಲಂತೂ ಮಲಗುವ ಮುನ್ನ ಅವನಿಗೆ ಬೇಕೇ ಬೇಕು. ಮಗನ ಬಗ್ಗೆ ತಿಳಿಸಿದ್ದರು ಅವರ ಅಮ್ಮ. ಹಾಲು ಕುಡಿದು ಮಲಗಿ ಹೇಳಿದಳು. 5 ನಿಮಿಷ ಕಾದ ನಂತರ ಮತ್ತೊಮ್ಮೆ ನೆನಪಿಸಳು. ಊಟದ ಜೊತೆ ಅಲ್ಲೇ ಹಾಲು ಕುಡಿದು ಬಂದೆ ಎಂದಳು. ಎಲ್ಲ ಆಯಿತು, ನನಗೇನು ಬೇಡ, ನಿನ್ನ ಪಾಡಿಗೆ ನೀನು ಮಲ್ಕೋ, ಪದೇ ಪದೇ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಸಿಡುಕಿದನು. 2 ನಿಮಿಷ ನೀರಾವತಿಯ ಮಧ್ಯೆ ಕೂತಿದ್ದವಳು ಸಕ್ಕರೆ ಹಾಕಿಟ್ಟ ಹಾಲು ಹಾಳಾಗ್ಬಿಡುತ್ತೆ, ನಾನೇ ಕುಡಿದು ಬಿಡ್ತೀನಿ, ಲೋಟವಿಡಿದು ಹೊರಗೆ ಬಂದಳು. ಟೀಪಾಯ್ ಮೇಲಿಟ್ಟ ಲೋಟವನ್ನೇ ನೋಡುತ್ತಾ ಕೂತಳು. ಭಾರವಾಗಿ ಅತ್ಯಂತ ಪ್ರಯಾಸವಾಗಿಯೇ 15 ನಿಮಿಷಗಳು ಸರಿದು ಹೋದವು. ಹಠವೆನ್ನುವಂತೆ ಹಾಲನ್ನು ಗಟಗಟೆ ಕುಡಿದು ಬಿಟ್ಟಳು. ಶುಭ ಬೆಳೆದಿದ್ದು ಶ್ರೀಮಂತಿಕೆ ನಡುವೆ ಎಲ್ಲದಿದ್ದರೂ ಪ್ರೀತಿ ಅಭಿಮಾನದ ಮಧ್ಯೆ ಅವಳ ಪಾಲಿಗೆ ಅಂಥ ಬದುಕೊಂದು ಅರ್ಥಪೂರ್ಣ. ಬಹಳ ಹೊತ್ತಿನ ಮೇಲೆ ಬಂದು ಮಲಗಿದಳು. ವಸಂತ್ ಕೂಡ ನಿದ್ದೆ ಮಾಡಲಿಲ್ಲ, ಹಾಗೆ ನಟಿಸುತ್ತಿದ್ದ ಅಷ್ಟೇ. ನಿಷ್ಕಲ್ಮಶ ಮನಸ್ಸು ಅವಳದು. ಆರಾಮಾಗಿ ನಿದ್ರಿಸಿಬಿಟ್ಟಳು. ಹಾಸಿಗೆಯ ಮೇಲೆ ತಲೆ ಇಟ್ಟ ಕ್ಷಣ ನಿದ್ದೆ ಮಾಡುವುದು ಅವಳ ಅಭ್ಯಾಸ. ನಿಂಗೆ ನಿದ್ದೆ ಬರ್ದಂಗೆ ನೋಡಿಕೊಳ್ಳೋದೇ ನನಗೆ ದೊಡ್ಡ ಕೆಲಸ. ನಸುಮುನಿಸಿನಿಂದ ಗೊಣಗಿದ ವಸಂತ್ ಅರೆ ಮನಸ್ಸಿನಿಂದ ನಕ್ಕು ಬಿಟ್ಟಿದ್ದಳು ಶುಭ. ಬೆಳಗ್ಗೆ ಹಾಲು ಬಂದಿರಬೇಕೆಂದುಕೊಂಡು ಬಾಗಿಲಿಗೆ ತೆಗೆದಿಟ್ಟಾಗ ಅವಳಪ್ಪ ದಕ್ಷಿಣಮೂರ್ತಿಗಳು ಅವಳ ಕಣ್ಣುಗಳು ಅರಳಿದವು. ಅದರ ಹಿಂದೆಯೇ ಗಾಬರಿ. ಏನಣ್ಣ ಇಷ್ಟೊತ್ತಿಗೇನೆ? ಮುಂದೆಯ ಪ್ರಶ್ನೆಯನ್ನು ನುಂಗಿಕೊಂಡಳು. ಏನಿಲ್ಲ, ನೋಡಬೇಕಂತ ಅನಿಸ್ತು, ಅದಕ್ಕೆ ಬಂದೆ. ಹೇಗಿದ್ದಾರೆ ವಸಂತ್ ಅಂದುಕೊಂಡೆ. ಒಳಗೆ ಬಂದರು. ಅವರ ಕಣ್ಣುಗಳು ಎಲ್ಲೆಡೆ ಹುಡುಕಿತು ಅಳಿಯನಿಗಾಗಿ. ಬಾಗಿಲಲ್ಲಿದ್ದ ಹಾಲಿನ ಪ್ಯಾಕೆಟ್ ಅಡಿಗೆ ಮನೆಗೆ ಒಯ್ಯುತ್ತಾ ಅವರು ಸುಪ್ರಭಾತಕ್ಕೆ ಇನ್ನು ಕನಿಷ್ಠ ಅರ್ಧ ಗಂಟೆ ಬೇಕಾಗುತ್ತೆ, ಪೇಪರ್ ನೋಡೋಣ, ಕಾಫಿ ತಂದು ಬಿಡ್ತೀನಿ ಎಂದಳು. ಅವರ ಮನಸ್ಸು ತಡೆಯಬೇಕಲ್ಲ. ಮಗಳನ್ನು ಹಿಂಬಾಲಿಸಿದರು ತಂದೆ ಬ್ಯಾಗಿನೊಂದಿಗೆ. ತಗೋ, ನಿಮ್ಮಮ್ಮ ಇಡ್ಲಿ ಚಟ್ನಿ ಕಳಿಸಿದ್ದಾರೆ ಎಂದವರು ಅಲ್ಲಿದ್ದ ಸ್ಟೂಲ್ ಎಳೆದುಕೊಂಡು ಕೂತರು. ಡಿಕಾಷನ್ಗೆ ನೀರಿಟ್ಟವಳು ಅವರ ಮುಂದೆ ಇನ್ನೊಂದು ಸ್ಟೂಲ್ ಎಳೆದುಕೊಂಡು ಕೂತಳು. ಈಗ ಹೇಳಣ್ಣ, ಏನು ವಿಷಯ? ಅವಳಿಗೆ ಅರ್ಥವಾಗಿತ್ತು. ತಾನು ಹೇಳಿದ ಒಂದು ಸಣ್ಣ ಸುಳ್ಳು ಅವರನ್ನು ಇಲ್ಲಿಗೆ ಎಳೆದುಕೊಂಡು ಬಂದಿದೆ ಎಂದು ಅವಳಿಗೆ ಗೊತ್ತು. ಮಗಳ ಕಣ್ಣುಗಳನ್ನು ನೋಡುತ್ತಾ ಕೇಳಿದರು. ವಸಂತ್ ಹುಷಾರಾಗಿದ್ದಾರಾ? ಪಿಸುದನಿಯಲ್ಲಿ ಪ್ರಶ್ನಿಸಿದರು. ಪಕ್ಕನೆ ನಕ್ಕು ಬಿಟ್ಟಳು. ಏನಾಗಿದೆ ಅವರಿಗೆ? ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರಲ್ಲ. ನರಹರಿ ಅಣ್ಣ ಏನಾದರೂ ಹೇಳಿದ್ನಾ ಕೇಳಿದಳು. ಇಲ್ಲವೆನ್ನುವಂತೆ ಅನ್ಯಮನಸ್ಕನಿಂದ ತಲೆಯಾಡಿಸಿದರು. ಎಣ್ಗಾಯಿ ಕೇಸ್ ತಾನೇ? ಸಿಕ್ಕಾಪಟ್ಟೆ ಖಾರ ತಿಂದು ಹೊಟ್ಟೆಯುರಿ ಅಂದರಂತೆ. ಅದಕ್ಕೆ ಡಾಕ್ಟರ್ ವಿನಯ್ ಸದ್ಯಕ್ಕೆ ಖಾರ ನಿಷೇಧಿಸಿದ್ದಾರೆ. ತಿನ್ನದೇ ಇದ್ದಿದ್ದು ನನಗೆಷ್ಟೋ ಸಮಾಧಾನ. ಮಾತುಗಳನ್ನು ಜಾಲಿಸಿಬಿಟ್ಟಿದ್ದಳು. ಆಮೇಲೆ ತಂದೆ ಮಗಳು ಕಾಫಿ ಕುಡಿಯುತ್ತಾ ಮಾತನಾಡಿದರು. ಆಮೇಲೆ ಎದ್ದು ಬಂದ ವಸಂತ್ ಬಾತ್ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ. ಬೆಳಗಿನ ಕಾಫಿ ತಪ್ಪಿಸಿಗೋಸ್ಕರ ಎದ್ದ ಕೂಡಲೇ ಸ್ನಾನಕ್ಕೆ ಹೋಗಿಬಿಡ್ತಾರೆ. ತನ್ನದೇ ದಾಟಿಯಲ್ಲಿ ಸಮಜಾಯಿಷಿ ಇಬ್ಬರಿಗೂ ಕೂಡಿಯೇ ತಿಂಡಿ ಕೊಟ್ಟಳು. ಇಡ್ಲಿ ಜೊತೆಗೆ ಒಂದಿಷ್ಟು ತುಪ್ಪ ಸಕ್ಕರೆ ವಸಂತ್ಗೆ ಪ್ಲೇಟ್ಗೆ ಸುರಿದಳು. ಇದೇನಿದು ಎನ್ನುವಂತೆ ನೋಡಿದ. ಅವಳ ಕಣ್ಣುಗಳು ಅತ್ಯಂತ ನವಿರಾಗಿ ಮೃದುವಾಗಿ ನಕ್ಕವು. ಅದಕ್ಕೆ ಜವಾಬು ಹೇಳಿದ ದಕ್ಷಿಣಮೂರ್ತಿಗಳು. 1-4 ದಿನ ಖಾರ ಬಿಡೋದು ಕಷ್ಟ ಅಂದ್ಕೋಬಾರ್ದು. ಹೊಟ್ಟೆಯೂರಿ ನಾಳೆ ಅಲ್ಸರ್ ಆಗಿಬಿಡುತ್ತಾರಲ್ಲ, ತಗೊಳ್ಳಿ. ಅವನಿಗೆ ಏನೇನೂ ಅರ್ಥವಾಗಲಿಲ್ಲ. ಹೊಟ್ಟೆಯುರಿ, ಅಲ್ಸರ್ ಏನೇನೂ ಅರ್ಥವಾಗಿರಲಿಲ್ಲ. ಅವನದು ಒಂದು ರೀತಿಯ ಸಂಕೋಚದ ಸ್ವಭಾವ. ಗಬಗಬನೆ ತಿಂದು ಎದ್ದು ಹೋದ. ಕಾಲಿಗೆ ಸಾಕ್ಸ್ ಏರಿಸುತ್ತಿದ್ದಾಗ ಒಂದು ದೊಡ್ಡ ಲೋಟದ ತುಂಬ ಹಾಲು ತಂದು ಅವನ ಮುಂದೆ ಹಿಡಿದಳು. ರಾತ್ರಿ ಹಾಲು ಕುಡಿಯುತ್ತಿದ್ದೇನೆ ವಿನಃ ಹಗಲು ಅವನು ಮುಟ್ಟಲಾರ. ರಾತ್ರಿ ಏನೋ ತಿಂದಿದ್ದ. ಮಧ್ಯರಾತ್ರಿಯೇ ವೇಳೆಗೆ ಹಸಿವು ಶುರುವಾಗಿತ್ತು. ಈಗ ತಿಂಡಿನೂ ಸರಿಯಲಿಲ್ಲ. ಹಾಲು ಒಳ್ಳೆಯದು, ಅದನ್ನು ಹೇಳಿದ್ದು ದಕ್ಷಿಣಮೂರ್ತಿಗಳಿಗೆ. ಮತ್ತೊಮ್ಮೆ ಡಾಕ್ಟರ್ಗೆ ತೋರಿಸುವವರೆಗೂ ಕಾಫಿ ಖಾರ ಯಾವುದೂ ಬೇಡ. ಭಾನುವಾರ ಅಲ್ಲಿಗೆ ಬಂದು ಬಿಡಿ, ಒತ್ತು ಶಾವಿಗೆ ಗಸಗಸೆ ಪಾಯಸ ಮಾಡಿಸ್ತೀನಿ. ಹೆಣ್ಣು ಕೊಟ್ಟ ಮಾವನವರ ಮಾತಿಗೆ ಉಭಾಶುಭ ಅನ್ನಲಿಲ್ಲ. ಬೇಗ ಶೂ ಏರಿಸಿ ಹೊರಗೆ ಹೊರಟೇ ಬಿಟ್ಟ. ತೀರಾ ಅವಧೀಯನಾಗಿ ನಡೆದುಕೊಳ್ಳುವುದು ಅವನ ಸ್ವಭಾವವಲ್ಲ. ಬರ್ತೀನಿ ಎಂದು ಶುಭಾಳ ಅಪ್ಪನಿಗೆ ಹೇಳಿಯೇ ಹೋಗಿದ್ದು. ದಕ್ಷಿಣಮೂರ್ತಿಗಳು ಭಾರವಾದ ಉಸಿರಿದಬ್ಬಿದರು. ವಸಂತ್ಗೆ ಖಾರ ಇಷ್ಟ. ಬರೀ ಹಾಲು ಸಪ್ಪೆ ತಿನ್ನೋದು ಕಷ್ಟ. ಸ್ವಲ್ಪ ಸರಿಯಾಗಿ ನೋಡ್ಕೋ, ಊಟ ಕಡಿಮೆಯಾದರೂ ಬಡವಾಗಿ ಬಿಡ್ತಾನೆ. ಮಗಳಿಗೆ ಎಚ್ಚರಿಕೆ ಮಾತನ್ನು ಹೇಳುವುದು ಮರೆಯಲಿಲ್ಲ. ಅವರ ಹೊಟ್ಟಿಗೆ ಕಾವಲು ನಾನು ಇರುವವರೆಗೆ ಭಯವಿಲ್ಲ. ನಗುವಿನೊಂದಿಗೆ ಆಶ್ವಾಸನೆ ಕೊಟ್ಟಳು. ಬಾಗಿಲವರೆಗೆ ಹೊರಟ ದಕ್ಷಿಣಮೂರ್ತಿಗಳು ಹಿಂದಕ್ಕೆ ಬಂದರು. ಮೌಳಿ ನಿನ್ನೆ ಸಂಜೆ ಬಂದಿದ್ನಾ ಕೇಳಿದರು. ಅವರ ಮುಖದ ಗೆರೆಗಳು ಆಳವಾದವು. ತಕ್ಷಣ ಶುಭಾಳ ಮುಖದ ಮೇಲೆ ಆತಂಕದ ಗೆರೆಗಳು ಹಾಯ್ದು ಹೋದವು. ಯಾಕಣ್ಣ? ಅವರ ತೋಳು ಹಿಡಿದುಕೊಂಡಳು. ಅವನು ಓದಿನ ಬಗ್ಗೆ ಸಮಸ್ಯೆ ಎಂದು ಅವಳಿಗೆ ಗೊತ್ತು. ನಿನ್ನೆ ರಾತ್ರಿ 9ಕ್ಕೆ ಬಂದ. ಅವನ ಫ್ರೆಂಡ್ಗೆ ಹುಷಾರಿಲ್ವಂತೆ. ನಿಮ್ಮಮ್ಮನಿಗೆ ಹೇಳ್ತಾ ಇದ್ದ. ಅದೆಲ್ಲ ಇರಲಿ, ಓದಬೇಡವಾ? ಅವನಿಗೆ ನಾನು ಓದ್ತಾ ಇರೋದು ಇಂಜಿನಿಯರ್ ಅನ್ನೋ ಪರಿಜ್ಞಾನವೇ ಇಲ್ವಲ್ಲ. ಡೊನೇಷನ್ ಕೊಟ್ಟು ಸೇರಿಸಿದಪ್ಪಾಯ್ತೇನೋ ಚಿಂತಿತರಾದರು. ಓ, ನೀವೇ ಹೀಗೆ ಯೋಚಿಸ್ತೀರಾ? ನಾವನು ತಾನೇ ಹಠ ಮಾಡಿ BE ಮಾಡ್ತೀನಿ ಅಂತ ಸೇರಿಕೊಂಡಿದ್ದು. ಮಾಡ್ತಾನೆ ಬಿಡಣ್ಣ, ಅವನಿಗೆ ಅಷ್ಟೊಂದು ಜವಾಬ್ದಾರಿ ಇಲ್ವಾ? ಅವರಿಗೆ ಧೈರ್ಯ ತುಂಬಿದಳು. ನಿರುತ್ಸಾಹ ಯಾರಿಗೂ ಯಾವ ಸ್ಥಿತಿಯಲ್ಲಿ ಒಳ್ಳೆಯದಲ್ಲವೆಂದು ಅವಳಿಗೂ ಗೊತ್ತು.
ಕರೆಕ್ಟ್. ಆದರೂ ಅನುಮಾನ ಕಾಡುತ್ತೆ. ಬರಲಾ, ಭಾನುವಾರ ಬೆಳಗ್ಗೆ ಬಂದ್ಬಿಡಿ ಎಂದರು. ಆಶ್ವಾಸನೆ ಕೊಡಲು ಅವಳು ಮನಸ್ಸು ಒಡಂಬಡಲಿಲ್ಲ. ಗಂಡನ ಬಿಗುವು, ಅಸಹನೆ 100 ಅರ್ಥಗಳನ್ನೆಳೆದು ಅವರು ನೋಯಬಾರದೆಂದು ಅವಳ ಹಂಬಲ. ಅಣ್ಣ ಪ್ಲೀಸ್, ಕಾಯೋದು ಬೇಡ. ಏನೋ ಪ್ರೋಗ್ರಾಮ್ ಹಾಕಿದ್ದೇನೆ ಅಂತ ಅಂದಿದ್ರು. ವಾಸು ಇಲ್ಲದಿದ್ದರೆ ಅಲ್ಲಿಗೆ ಹಾಜರ್. ತಂದೆ ಆ ತಿರುವಿಗೆ ಹೋಗಿ ಕಾಣೆಯಾಗೋವರೆಗೂ ಬಾಗಿಲಲ್ಲೇ ನಿಂತು ನೋಡಿದಳು. ಅವರ ಪ್ರೀತಿ ವಾತ್ಸಲ್ಯಗಳ ಮತ್ತೆ ಬೆಳೆದವಳು. ಮಧ್ಯಾಹ್ನ 2ರ ಸುಮಾರಿಗೆ ವಸಂತ್ ವಾಪಸ್ ಬಂದ. ಅವನ ಜೊತೆ ಇನ್ನೊಬ್ಬ ಇದ್ದ. ಬಂದವ ಸ್ಕೂಟರ್ ಹತ್ತಿತ್ತ ತಿರುಗಿಸಿ ಪರಿಶೀಲಿಸಿದ. ಒಂದಷ್ಟು ದೂರ ಹೋಗಿ ಬಂದ. ಕೊಡು ಬಿಡುವ ಬಗ್ಗೆ ಮಾತುಕತೆಗಳಾಯ್ತವು. ಅವನಲ್ಲಿ ಪೂರ್ತಿ ಹಣವಿರಲಿಲ್ಲವೇನೋ. ಒಂದೆರಡು ನೂರುಗಳು ವ್ಯತ್ಯಾಸದಿಂದ ಮಾತುಕತೆ ತಟಸ್ಥವಾಯಿತು. ಯೋಚನೆ ಮಾಡು ವಸಂತ್, ಅವನು ಹೇಳಿ ಹೋದ. ಅವಳಿಗೆ ವಿಷಯ ಪೂರ್ತಿ ಅರ್ಥವಾಯಿತು.